ಹಾಯ್ ಎಲ್ಲರಿಗೂ, ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಬ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ. ನಾನು ಮಂಗಳೂರಲ್ಲಿ ಇನ್ನೊಂದು ಕಡೆ ಹೋಗಿದ್ದೆ, ತಣ್ಣೀರ್ಬಾವಿ ಬೀಚ್ಗೆ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಅಲ್ಲಿ ಕೆಲವು ಪ್ಲೇಸ್ಗಳಿಗೆ ನಾನು ಹೋಗಿದ್ದೆ. ಅಲ್ಲಿನ ಕೆಲವು ಪ್ಲೇಸ್ಗಳಲ್ಲಿ ಇದು ಕೂಡ ಒಂದು ತಣ್ಣೀರ್ಬಾವಿ ಬೀಚ್ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಹೋಗಿದ್ದೆ ನಾನು. ತುಂಬಾ ಚೆನ್ನಾಗಿತ್ತು ವಾತಾವರಣ, ಪ್ಲೇಸ್ ತುಂಬಾ ಚೆನ್ನಾಗಿತ್ತು. ಆದರೆ ಸೆಕೆ, ಸಮುದ್ರ ಇದ್ದ ಕಡೆ ಅಂತೂ ಸೆಕೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಗಾರ್ಡನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಮಕ್ಕಳು ಆಟ ಆಡೋದಕ್ಕೆ ಕೂಡ ತುಂಬ ಆಟ ಸಾಮಾನುಗಳಿದ್ವು. ತುಂಬ ಚೆನ್ನಾಗಿ ಕೂಡ ಇತ್ತು. ಯಾರಿಗೂ ಕೂಡ ಬೋರ್ ಆಗಬಾರ್ದು ಅಂತ ಎಲ್ಲ ಫೆಸಿಲಿಟಿಯು ಕೂಡ ಇಲ್ಲಿ ಅರೇಂಜ್ಮೆಂಟ್ ಚೆನ್ನಾಗಿತ್ತು. ಇಲ್ಲೊಂದು ಸ್ಟ್ಯಾಚ್ಯೂಸ್ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಎಂಟ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ತಣ್ಣೀರ್ಬಾವಿ ಬೀಚ್ ಅಂತ ಅಂದ ತಕ್ಷಣ ನನಗೆ ಬೀಚ್ ಅಂತ ಅಂದ ತಕ್ಷಣ ನೆನಪಾಗೋದು ನಮ್ಮೂರ ಬೀಚ್. ಅದು ಓಪನ್ ಬೀಚ್ ಆಗಿರೋದ್ರಿಂದ ಅಲ್ಲಿ ಏನು ಫೀ ಆಗಿರ್ಬೋದು ಏನೂ ಇಲ್ಲ. ಮತ್ತು ಈ ಥರ ಎಲ್ಲ ಸ್ಟ್ಯಾಚ್ಯೂಸ್ ಆಗಿರ್ಬೋದು ಆ ಥರ ಏನೂ ಇಲ್ಲ, ಜಸ್ಟ್ ಬೀಚ್ ಅಷ್ಟೇ ಇರೋದು. ಅಲ್ಲಿ ಹೋಗಿ ಕೂತ್ಕೊಂಡು ನಮಗೆ ಬೇಕಾಗಿದ್ದ ಆಟ ಎಲ್ಲ ಆಡಿಕೊಂಡು ಏನಾದರೂ ತೊಗೊಂಡು ಹೋದರೆ ತಿನ್ಕೊಂಡು ಬರ್ಬೋದು. ಆದರೆ ಈ ಥರ ಎಲ್ಲ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಮಂಗಳೂರಲ್ಲಿ ಮಾತ್ರ. ತಣ್ಣೀರ್ಬಾವಿ ಬೀಚಿಗೆ ಹೋಗ್ಬೇಕಂತ ಹೇಳಿದ್ರೆ ಬೋಟಲ್ಲಿ ಹೋಗಬೇಕು ಅಂತ ಹೇಳಿದ್ರು. ನಾನು ತುಂಬ ವರ್ಷಗಳ ನಂತರನೇ ನಾನು ಬೋಟ್ ತಿರೋದು ಅಂತ ಅನ್ಕೋತೀನಿ. ಯಾಕೆಂದರೆ ಸ್ಕೂಲ್ ಟೈಮಲ್ಲೆಲ್ಲೋ ಒಂದು ಸಾರಿ ಬೋಟಲ್ಲಿ ಹೋಗಿದ್ದು ನೆನಪಷ್ಟೇ. ಮಂಗಳೂರಿಗೆ ಹೋಗಿದ್ದಾಗೇ ನಾನು ಬೋಟಲ್ಲಿ ಹೋಗಿದ್ದು. ಅದ್ರ ಮಾತ್ರ ತುಂಬಾ ಚೆನ್ನಾಗಿತ್ತು ಟ್ರಾವೆಲಿಂಗ್ ಅದೆಲ್ಲ. ನಮ್ಮೂರಲ್ಲೂ ಕೂಡ ಬೀಚ್ಗಳಿವೆ. ನಾನು ಹೋಗದೆ ತುಂಬ ವರ್ಷನೇ ಆಗೋಯಿತು. ಬೋಟಲ್ಲಿ ಹೋಗಿರೋದು ತುಂಬ ಒಂದು ಒಳ್ಳೆಯ ಅನುಭವ ಅಂತ ಅನ್ನಿಸ್ತು. ಎಷ್ಟು ಬೇಗ ಹತ್ತಿದ್ವೋ ಅಷ್ಟು ಬೇಗ ಇಳಿದ್ವಿ ಅಂತ ಅನ್ನಿಸ್ತು. ಅದಕ್ಕೆ ಅಲ್ಲಿ ಹತ್ತಿದ್ದು ಗೊತ್ತಾಗಿಲ್ಲ, ಇಳ್ದಿದ್ದು ಮಾತ್ರ ಗೊತ್ತಾಯಿತು ಅಂತ ಹೇಳ್ತಾರಲ್ಲ, ಆ ಥರ ಇತ್ತು. ತುಂಬ ಜನನ ಒಂದೇ ಸಲ ಕರ್ಕೊಂಡು ಹೋಗ್ತಾರೆ. ಸುಮಾರು ಒಂದು 25-30 ಜನ ಒಟ್ಟಿಗೆ ಬೋಟಲ್ಲಿ ಹೋಗ್ಬೋದು. ಹಾಗೆ ದೂರದಲ್ಲಿ ನಿಮಗೆ ಬ್ರಿಡ್ಜ್ ಎಲ್ಲ ಕಾಣಿಸ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇನ್ನೂ ಕೂಡ ನಾವು ತಣ್ಣೀರ್ಬಾವಿ ಬೀಚ್ಗೆ ಎಂಟ್ರಿ ಆಗಿಲ್ಲ. ಇದು ಬೋಟಲ್ಲಿ ಹೋಗ್ತಾ ಇರೋದಷ್ಟೇ. ಇವಾಗಲೇ ಸೂರ್ಯ ಕೆಳಗಡೆ ಬಂದುಬಿಟ್ಟಿತ್ತು. ನಾವು ಹೋಗಬೇಕಾದ್ರೆ ಸ್ವಲ್ಪ ಲೇಟೇ ಆಗಿತ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸೂರ್ಯ. ಇನ್ನೇನು ಸ್ವಲ್ಪ ಹೊತ್ತಿಗೆ ಸೂರ್ಯಾಸ್ತ ಆಗುತ್ತೆ ಅಂತ ಅನಿಸುತ್ತೆ. ಅಷ್ಟರೊಳಗೆ ನಾವು ತಣ್ಣೀರ್ಬಾವಿ ಬೀಚ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೂತ್ಕೊಂಡು ಹರಟೆ ಎಲ್ಲ ಹೊಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿರೋದು. ನೋಡಿ ನಮ್ಮ ಜೊತೆ ಬೋಟಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ, ತಣ್ಣೀರ್ಬಾವಿ ಬೀಚ್ ನೋಡೋದಕ್ಕೆ ಹೋಗೋರು. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಬ್ಲೂ ಕಲರಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ನಾವು ಹೊರಟು ಬಂದಿರೋದು. ಇವಾಗ ಈ ಕಡೆ ಇಳಿಯೋದಕ್ಕೆ ಎಲ್ಲರೂ ಬೋಟನ್ನು ನಿಲ್ಲಿಸಿದ್ದಾರೆ. ನಾವು ಕೂಡ ಇಳಿತಾ ಇದ್ದೀವಿ ಇವಾಗ. ಇದೇ ನದಿಯಿಂದ ದಾಟ್ಕೊಂಡು ನಾವು ಈಚೆ ಕಡೆ ಬಂದ್ವಿ ತಣ್ಣೀರ್ಬಾವಿ ಬೀಚ್ಗೆ ಹೋಗೋದಕ್ಕೆ. ಇನ್ನೂ ಕೂಡ ನಡೆಯೋದಿದೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಎಂಟ್ರೆನ್ಸ್ ಆಗಬೇಕಾದ್ರೆ ತುಂಬ ಬಿಸಿಲಿತ್ತು ಅಂತ ಅನಿಸ್ತು. ಇವಾಗ ಸ್ವಲ್ಪ ನದಿಯಿಂದ ದಾಟ್ಕೊಂಡು ಈಚೆ ಕಡೆ ಬಂದಮೇಲೆ ಸ್ವಲ್ಪ ತಂಪು ವಾತಾವರಣ, ಗಾಳಿಯೆಲ್ಲ ಚೆನ್ನಾಗಿ ಬೀಸ್ತಾ ಇತ್ತು. ನೋಡಿ ಇದೇ ನದಿ ನಾವು ದಾಟ್ಕೊಂಡು ಬಂದಿರುವಂಥದ್ದು. ಇವಾಗ ಬೀಚಿಗೆ ಹೋಗುವ ದಾರಿ ಮಧ್ಯ ತುಂಬ ಹೋಟೆಲ್ಗಳೆಲ್ಲ ಇದ್ವು, ನೀವು ನೋಡ್ತಾ ಇರ್ಬೋದು. ಊಟದ ಹೋಟೆಲು, ಆಮೇಲೆ ತಿಂಡಿದು, ಹಾಗೆ ಅಲ್ಲೊಂದು ಹಾಲ್ ಕೂಡ ಇತ್ತು. ಅಲ್ಲಿ ಇವತ್ತು ಏನೋ ಮದುವೆ ಅಂತ ಅನಿಸುತ್ತೆ. ಅದನ್ನು ಕೂಡ ಹೀಗೆ ನೋಡ್ಕೊತ ಮುಂದೆ ಹೋದ್ವಿ. ನೋಡ್ತಾ ಇರ್ಬೋದು ನೀವು. ಬೀಚ್ಗೆ ಹೋಗುವವರಿಗೆ ಅಥವಾ ಬೀಚ್ಗೆ ಹೋಗಿ ಬರೋರಿಗೆ ಹೆಂಗೋ ಹಶ್ವಾಗೇ ಆಗುತ್ತೆ. ಅಲ್ಲಿ ಏನಾದರೂ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಚಿಕ್ಕ ಪುಟ್ಟ ಅಂಗಡಿಗಳನ್ನು ಮಾಡ್ಕೊಂಡಿದ್ರು, ಸ್ನ್ಯಾಕ್ಸ್ ಟೈಪ್. ಕೆಲವು ಅಂಗಡಿ ಓಪನ್ ಇದ್ವು, ಕೆಲವು ಅಂಗಡಿ ಕ್ಲೋಸ್ ಆಗಿತ್ತು. ಬೀಚ್ ಅಂತ ಹೇಳಿದ್ಮೇಲೆ ಎಲ್ಲರೂ ಆಟ ಆಡೋದಕ್ಕೆ ಸಾಮಾನ್ಯವಾಗಿ ಹೋಗ್ತಾರೆ. ಆಟ ಆಡಿ ಆದಮೇಲೆ ಅಥವಾ ಆಟ ಆಡೋದಕ್ಕಿಂತ ಮುಂಚೆ ಹೊಟ್ಟೆ ಹಸಿವಂತೂ ಎಲ್ಲರಿಗೂ ಹಾಗೆ ಆಗುತ್ತೆ. ಸೊ ಹಾಗಾಗಿ ಏನಾದರೂ ಫ್ರೂಟ್ಸ್ ಅಥವಾ ಏನಾದರೂ ಮಂಡಕ್ಕಿ ಆ ಥರದ್ದೇನಾದರೂ ಮಸಾಲ ಪೂರಿ
ಆ ಥರದ್ದು ಏನಾದರೂ ತೊಗೊಂಡು ತಿಂದ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ಚಿಕ್ಕ ರೋಡ್ ಇದೆ, ಅಲ್ಲಿ ಟ್ರಾಫಿಕ್ ಎಲ್ಲ ಬರ್ತಾನೆ ಇತ್ತು, ವೆಹಿಕಲ್ಸ್ ಎಲ್ಲ. ಅದೆಲ್ಲ ದಾಟ್ಕೊಂಡು ಇವಾಗ ಜಸ್ಟ್ ಅಂದರೆ ಎಂಟ್ರಿ ಕೊಡ್ತಾ ಇದ್ದೀವಿ ತಣ್ಣೀರ್ಬಾವಿ ಬೀಚ್ಗೆ. ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಏನು ನೀವು ಬೋರ್ಡ್ ನೋಡ್ತಾ ಇದ್ದೀರಲ್ವ, ಅಲ್ಲಿ ಆ ಕಡೆ ಇದರಿಂದನೇ ಹೋಗಬೇಕು. ಹಾಗೆ ಮತ್ತೆ ನಮಗೆ ಟಿಕೆಟ್ ಕೌಂಟ್ರು ಕೂಡ ಇರುತ್ತೆ, ಅಲ್ಲಿ ತೊಗೊಳ್ಳೋದು ಕೂಡ ಇರುತ್ತೆ. ಟಿಕೆಟ್ ತೊಗೊಂಡು ಮುಂದೆ ಹೋಗಬೇಕು ನಾವು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಟಿಕೆಟ್ ಕೌಂಟ್ರು ಇರುವಂಥದ್ದು. ಇಲ್ಲಿ ಒಂದು ಬೋರ್ಡನ್ನು ಹಾಕಿದ್ರು, ಎಷ್ಟು ಗಂಟೆಗೆ ಓಪನ್ ಬೀಚ್, ಹಾಗೆ ಎಷ್ಟು ಗಂಟೆಗೆ ಕ್ಲೋಸು, ನೀರೆಲ್ಲ ಎಷ್ಟು ಹೊತ್ತು ಆಟ ಆಡ್ಬೋದು ಅನ್ನೋದು ಕೂಡ ಹಾಕಿದ್ದಾರೆ. ಹಾಗೆ ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಅನ್ನೋದು ಕೂಡ ಬೋರ್ಡನ್ನು ಹಾಕಿದ್ರು. ಇವಾಗ ನಾವು ಟಿಕೆಟ್ ಕೌಂಟ್ರಿಂದ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಇದೆಲ್ಲ ಅಂಗಡಿಗಳು. ಪ್ರಾಪರಾಗಿ ನಮಗೆ ಊಟದ್ದೇ ಮೆನು ಏನಾದರೂ ಬೇಕು, ಅಥವಾ ಈ ಥರ ಸ್ನ್ಯಾಕ್ಸು, ಮಂಚೂರಿ ಆ ಥರದ್ದೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ಸಿಗತ್ತೆ ಅಂತಲೂ ಹಾಕಿದ್ರು. ಇದು ಇವಾಗ ಪ್ರಾಪರಾಗಿ ನಾವು ಬೀಚ್ಗೆ ಕರೆಕ್ಟಾಗಿ ಬಂದ್ವಿ. ನೋಡಿ, ಇದು ಆರ್ಚ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ, ಹೊರಗಡೆಯಿಂದ ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ. ಗಾರ್ಡನಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಹೊರಗಡೆ ಒಂಥರ ಗಾರ್ಡನಿಂಗ್ ಇದ್ದರೆ ಇಲ್ಲಿ ಬೇರೆ ಥರನೇ ಇತ್ತು ಅಂತ ಹೇಳ್ಬೋದು. ಎಷ್ಟು ಜನ ಇದ್ದರು ಅಂದರೆ, ಇಷ್ಟು ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏಕೆಂದರೆ ನಮ್ಮ ಊರಲ್ಲಿ ಬಂದು ಆಟಾಡಿಕೊಂಡು ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಹೋಗೋರೇ ಜಾಸ್ತಿ ಜನ ಇದ್ದರು. ಇದು ಒಂಥರ ಪ್ರವಾಸಿಗರು ಬಂದು ಅಂದರೆ ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಜಾಗ ಅಂತ ನಾನು ಅನ್ಕೋತೀನಿ. ತುಂಬಾ ಹೋಟೆಲ್ಗಳಾಗಿರ್ಬೋದು, ಅಥವಾ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಒಂದು ಟೈಮಿಂಗ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಒಂಥರ ಲಕ್ಸುರಿ ಆಗಿರುವಂಥ ಒಂದು ಬೀಚ್ಗೆ ಬಂದ್ವಿ ಅಂತ ಅನ್ನಿಸ್ತು. ಎಲ್ಲ ಫೆಸಿಲಿಟಿ ಇರುವಂಥ ಒಂದು ಬೀಚ್ಗೆ. ಸೂರ್ಯ ನೋಡಿ ಎಷ್ಟು ಕೆಂಪಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ನಿಧಾನ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮರಳು ಇನ್ನೇನು ಸ್ಟಾರ್ಟ್ ಆಯಿತು. ನಡೆಯೋದಕ್ಕೆ ಸ್ವಲ್ಪ ಅಂದರೆ ಕಷ್ಟ ಆಗುತ್ತೆ, ಸ್ಲಿಪ್ಪರ್ ಒಳಗಡೆ ಎಲ್ಲ ಮರಳೆಲ್ಲ ಹೋಗ್ಬಿಟ್ಟು. ಸೊ ಹಂಗಾಗಿ ಸ್ವಲ್ಪ ನಿಧಾನನೇ ಆಗುತ್ತೆ ನಡೆಯೋದಕ್ಕೆ ಅಂತ. ಒಂದು ಸ್ವಲ್ಪ ಪ್ರೈವಸಿ ಇರೋ ಜಾಗ ಕಡೆ, ಅಂದರೆ ಎಲ್ಲರೂ ತುಂಬ ಜನ ಇದ್ದರು, ಆದರೂ ಕೂಡ ಒಂದು ಸ್ವಲ್ಪ ಯಾರು ಇಲ್ದಿದ್ದ ಕಡೆ ಒಂದು ಸ್ವಲ್ಪ ಹೋಗಿ ಕೂತ್ಕೊಂಡು ತಣ್ಣಗೆ ಕೂತ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಜಾಗನ ಹುಡುಕ್ತಾ ಹೋಗ್ತಾ ಇದ್ದೀವಿ. ಇದು ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರೂ ಜನ, ಆಮೇಲೆ ಅವರು ಆಟ ಆಡೋದು, ಆಮೇಲೆ ನೀರಿಗೆ ಹೋಗೋದು, ನೀರಲ್ಲಿ ಎಂಜಾಯ್ಮೆಂಟ್ ಮಾಡೋದು, ಅಥವಾ ಬಾಲ್ ಹಿಡ್ಕೊಂಡು ಆಟ ಆಡೋದಾಗಿರ್ಬೋದು, ಗಾಳಿಪಟ ಹಾರಿಸೋದು, ಆಮೇಲೆ ಕೆಲವರು ಅಂದರೆ ಅವ್ರದ್ದೇ ಒಂದು ಏನೋ ಒಂದು ಎಲ್ಲವೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ರಿಲ್ಯಾಕ್ಸೇಷನ್ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ನೀರಿಗೆಲ್ಲ ಇಳಿದು ಆಟ ಆಡೋದಕ್ಕೆಲ್ಲ ಹೋಗಲ್ಲ. ನಾನು ದೂರ ನಿಂತ್ಕೊಂಡು ಅಥವಾ ದೂರ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು, ಮಾತಾಡಿಕೊಂಡು, ಹರಟೆ ಹೊಡ್ಕೊಂಡು, ಏನಾದರೂ ತಿನ್ನೋಕ್ಕಿದ್ರೆ ತಿಂದ್ಕೊಂಡು ಬರ್ತೀವಿ ಅಷ್ಟೇ. ಇವಾಗ ಕೂಡ ಹಾಗೆ ಅಂದ್ಕೊಂಡೇ ಹೋಗಿರೋದು. ಎಲ್ಲ ಆಟ ಆಡ್ತಿದ್ದ ರೀತಿ ನೋಡಿ ನಮಗೂ ಕೂಡ ಖುಷಿಯಾಯಿತು. ಇಲ್ಲಿ ಡೀಪ್ ಸ್ವಲ್ಪ ಅಂದರೆ ನೀರಿನ ಆಳ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು. ಅದಕ್ಕೆ ತುಂಬ ದೂರ ತನಕ ಹೋಗಿ ಆಟ ಆಡ್ತಾಯಿದ್ರು. ಆದರೆ ನಮ್ಮೂರಲ್ಲೆಲ್ಲ ಸಮುದ್ರದ ಆಳ ತುಂಬ ಇರುತ್ತೆ. ಸೊ ಹಾಗಾಗಿ ಪೊಲೀಸ್ನವರೆಲ್ಲ ಇರ್ತಾರೆ, ಅಂದರೆ ನಮ್ಮ ಸೆಕ್ಯೂರಿಟಿಗೋಸ್ಕರ. ನೀರಿನ ರಭಸ ಕೂಡ ತುಂಬಾ ಜಾಸ್ತಿಯಾಗಿರುತ್ತೆ. ಹಾಗಾಗಿ ಜಾಸ್ತಿ ಏನು ಆಟ ಆಡೋದಕ್ಕೆ ಆಗಲ್ಲ ಅಲ್ಲಿ. ದೂರದಿಂದ ಕೂತ್ಕೊಂಡು ಆಟ ಆಡ್ಕೊಂಡು ಬರ್ಬೋದಷ್ಟೇ. ನೀರಿಗೆಲ್ಲ ಹೋಗೋ ಅಂತ ಅಂದರೆ ತುಂಬ ಜಾಸ್ತಿಯಾಗಿ ಎಂಜಾಯ್ಮೆಂಟ್ ನೀರಲ್ಲಿ ಮಾಡುವಂಥದ್ದೇನೂ ಇರಲ್ಲ. ನಾವು ಅಂದ್ಕೊಂಡ್ವಿ ಸೂರ್ಯ ಮುಳುಗ್ತು, ನಾವು ಬಂದು ಕೂತ್ಕೊಳ್ಳೋದ್ರೊಳಗಡೆ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಏನಾಯಿತು ಅಂತ ಹೇಳಿದ್ರೆ, ಮೋಡದೊಳಗಡೆ ಸೂರ್ಯ ಹೋಗಿತ್ತು. ಸೊ ಹಾಗಾಗಿ ಇನ್ನೂ ಸೂರ್ಯ ಮುಳುಗೋ ಟೈಮ್ ಕೂಡ ಆಗಿರಲಿಲ್ಲ. ಎಷ್ಟು ಕತ್ಲೆ ಥರ ಇದೆ, ಆ ಕಡೆ ನೋಡಿ ಎಷ್ಟು ಬೆಳಕು ಥರ ಇದೆ. ಆ ಕಡೆ ಎಲ್ಲ ಎಷ್ಟೊಂದು ಕತ್ಲೆ ಥರ ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಕಡೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಹಾಗೆ ಗಾಳಿಪಟ ಹಾರಿಸೋರಾಗಿರ್ಬೋದು, ಅಥವಾ ಇಲ್ಲಿ ದೋಣಿಯಲ್ಲಿ ಕೂಡ ತುಂಬ ಜನ ಟ್ರಾವೆಲಿಂಗ್ ಅಂದರೆ ಮೀನು ಹಿಡಿಯೋದಕ್ಕೆ ಎಲ್ಲ ಹೋಗಿದ್ರು ಅಂತ ಅನಿಸುತ್ತೆ. ಹಂಗೆ ಅವರು ಕೂಡ ಬೋಟನ್ನು ದಡಕ್ಕೆ ತೊಗೊಂಬಂದು ನಿಲ್ಲಿಸೋದಕ್ಕೇ ಆ ಕಡೆ ತೊಗೊಂಡು ಹೋಗ್ತಾಯಿದ್ರು.
ಇವಾಗ ನೋಡಿ ಸೂರ್ಯ ಮತ್ತೆ ವಾಪಸ್ ಕಾಣಿಸ್ತಾ ಇದೆ ನಮಗೆ. ಆವಾಗ ಅನ್ನಿಸ್ತು ಸೂರ್ಯ ಮುಳುಗ್ತು ಅಂತ. ನಮ್ಮ ಊರ ಕಡೆ ಹೇಗಂತ ಹೇಳಿದ್ರೆ ಸಮುದ್ರದ ಏನು ನಾವು ನೋಡ್ತಾ ಇದ್ದೀವಲ್ಲ, ಲಾಸ್ಟ್ ಕೊನೆಯಲ್ಲಿ ಅದೊಂದು ಬೋಟ್ ಬರ್ತಾಯಿದೆ ನೋಡಿ, ಅಲ್ಲಿ ಆ ಒಂದು ಏನು ಕಾಣಿಸ್ತಿದೆ ಅಲ್ಲಿ ಬಂದು ಸೂರ್ಯ ಮುಳುಗೋದು ನಮ್ಗೆ ಗೊತ್ತಾಗುತ್ತೆ. ಓ, ಸೂರ್ಯ ಮುಳುಗ್ತು, ಇವಾಗ ನೀರು ಒಳಗಡೆ ಹೋಯಿತು ಅಂತ ಅನ್ನಿಸ್ತಾ ಇರುತ್ತೆ. ಆ ಥರ ಒಂದು ಕಾಣಿಸುತ್ತೆ. ಬಟ್ ಇಲ್ಲಿ ಏನಾಯಿತು, ಮೋಡ ಇರೋದ್ರಿಂದ ಆಗಾಗ ಮಧ್ಯದಲ್ಲೇ ಸೂರ್ಯ ಒಂದೊಂದು ಸಲ ಮೋಡದೊಳಗಡೆ ಹೋಗೋದು, ವಾಪಸ್ ಬರೋದು, ಆ ಥರ ಎಲ್ಲ ಆಗ್ತಿತ್ತು. ಸೊ ಇನ್ನೂ ವೆಯ್ಟ್ ಮಾಡಿದ್ರೆ ಆಗಲ್ಲ, ಕತ್ತಲೆ ಕೂಡ ಆಗ್ತಾ ಇತ್ತಲ್ವ. ನೋಡಿ ಆವಾಗ ಹೋಗ್ತಾ ಇಲ್ಲಿ ಲೈಟ್ ಏನೂ ಇರಲಿಲ್ಲ, ಇವಾಗ ಲೈಟ್ ಬೇರೆ ಹಾಕಿದ್ದಾರೆ, ಸ್ವಲ್ಪ ಕತ್ತಲೆ ಆಗ್ತಾ ಇದೆ ಅಲ್ವಾ. ಐ ಆಮ್ ಅಟ್ ದ ತಣ್ಣೀರ್ ಬಾವಿ ಅಂತ ಒಂದು ಏನು ಬೋರ್ಡ್ ಇತ್ತಲ್ಲ, ಅಲ್ಲಿ ನಿಂತ್ಕೊಂಡು ಒಂದು 5-6 ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ವಾಪಸ್ ಹೊರಟ್ವಿ ನಾವು. ಅಂದರೆ ಏನು ಅನ್ನಿಸ್ತು ಅಂದರೆ, ತುಂಬ ವರ್ಷಗಳ ನಂತರ ಬೀಚಿಗೆ ಹೋಗಿ ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬಂದ್ವಿ ಅಂತ ಅನ್ನಿಸ್ತು. ಬರ್ತಾ ತುಂಬ ಜನ ರಶ್ ಆಗಿದ್ದರು. ಏನು ಜ್ಯೂಸ್ ಕೌಂಟ್ರು ಅಲ್ಲೆಲ್ಲ ಏನು ಇಟ್ಟಿದ್ರಲ್ಲ, ತುಂಬಾ ವೆರೈಟೀಸ್ ಆಫ್ ಜ್ಯೂಸ್ ಇಟ್ಟಿದ್ರು ನೋಡಿ, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ನಾವೀಗ ಅದು ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಏನು ಬರೆದಿದ್ದಾರಲ್ಲ, ಆವಾಗ ಪ್ಲೇನ್ ಆಗಿತ್ತಲ್ವ, ಇವಾಗ ಲೈಟ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಆವಾಗ ನಾನು ಪ್ಲೇನಾಗಿ ತೋರಿಸಿದ್ದೆ, ಲೈಟ್ ಹಾಕಿ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಸೊ ಹಂಗಾಗಿ ಅಲ್ಲಿ ಅಂತ ಹೇಳಿದ್ನಲ್ಲ, ಒಂದು ಚೌಟ್ರಿ ಕೂಡ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಮದುವೆದು ಡೆಕೋರೇಷನ್ ಎಲ್ಲ ಮಾಡಿದರು. ಬ್ರೈಡ್ ಗ್ರೂಮ್ ಯಾರೂ ಬಂದಿರಲಿಲ್ಲ, ಆದರೆ ಡೆಕೋರೇಷನ್ ಮಾತ್ರ ಸಖತ್ತಾಗಿ ತುಂಬ ಲೈಟಿಂಗ್ ಆಗಿ ತುಂಬಾ ಚೆನ್ನಾಗಿತ್ತು. ಓಪನ್ ಸ್ಪೇಸಲ್ಲಿ ಆ ಒಂದು ಚೌಟ್ರಿ ತುಂಬಾ ಚೆನ್ನಾಗಿತ್ತು ವೆನ್ಯೂ ಅಂತ ಹೇಳ್ಬೋದು. ಲೈಟಿಂಗ್ಸ್ ಜೊತೆ ಆಕಾಶ ಕೂಡ ಹೇಗೆ ಕಾಣಿಸ್ತಾ ಇದೆ ನೋಡಿ. ಬರ್ತಾ ಎಷ್ಟು ಬೆಳಕಿತ್ತಲ್ವ, ಇವಾಗ ಸ್ವಲ್ಪ ಕತ್ತಲೆ ಆಗ್ತಾ ಬಂತು. ಇವಾಗ ನಾವು ಬೋಟಲ್ಲಿ ಮತ್ತೆ ವಾಪಸ್ ಹೊರಟ್ವಿ, ನಾವೆಲ್ಲಿಗೆ ಬಂದಿದ್ವಿ ಅಲ್ಲಿಗೆ. ಲೈಟ್ ಇರಬೇಕಾದ್ರೆ ಅಥವಾ ಏನು ಬೆಳಕಿರಬೇಕಾದ್ರೆ ಒಂಥರ ಕಾಣಿಸುತ್ತೆ, ಬೆಳಕು ಇಲ್ಲದಿದ್ದಾಗ ಮತ್ತೊಂದು ಥರ ಕಾಣಿಸುತ್ತೆ. ಅಂದರೆ ಲೈಟ್ ಇರೋದಕ್ಕೂ ಅಥವಾ ಸೂರ್ಯನ ಬೆಳಕಿರೋದಕ್ಕೂ ಅಥವಾ ನಾವು ಲೈಟಿಂಗ್ಸ್ ಹಾಕಿದಾಗ ಕಾಣಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು ಅಂತ ಅನ್ನಿಸ್ತು ನನಗೆ. ನೋಡಿ ಆವಾಗ ಏನು ನಾನು ಆ ಬ್ರಿಡ್ಜಿಂದ ಏನು ತೋರಿಸಿದೆ, ಇವಾಗ ಅಲ್ಲಿ ಕೆಲಸ ನಡೀತಾ ಇರೋದು ನಿಮ್ಗೆ ಕಾಣಿಸ್ತಾ ಇರ್ಬೋದು, ಲೈಟ್ ಹಾಕ್ಕೊಂಡು ತುಂಬಾ ಚೆನ್ನಾಗಿತ್ತು. ಆವಾಗ ಹೋಗ್ತಾ ಸೂರ್ಯನ ಬೆಳಕಲ್ಲಿ ಹೇಗೆ ಕಾಣಿಸ್ತಲ್ವ ಈ ಸ್ಟ್ಯಾಚ್ಯೂಸ್, ಈಗ ಹೇಗೆ ಕಾಣಿಸ್ತಾ ಇದೆ ನೋಡಿ ಲೈಟ್ ಹಾಕಿದ್ಮೇಲೆ. ಇದೊಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಆವಾಗ ಹೋಗಬೇಕಾದ್ರೆ ಬೇರೆ ಏನೋ ನೋಡ್ಕೊಂಡು ಹೋಗಿದ್ವಿ, ಇವಾಗ ಬೇರೆ ಏನೋ ನೋಡ್ತಾ ಇದ್ದೀವೇನೋ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಫೀಲಿಂಗ್ ಇತ್ತು. ಅದೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಇವಾಗ ಹೊರಗಡೆ ಬರ್ತಾಯಿದ್ದೀವಿ, ಆರ್ಚ್ ಹೊರಗಡೆ ಬರ್ತಾಯಿದ್ದೀವಿ ಇವಾಗ. ಆವಾಗ ಹೋಗಬೇಕಾದ್ರೆ ಬೋಟ್ ಆಲ್ಮೋಸ್ಟ್ ಫುಲ್ಲಾಗಿತ್ತು. ಅಂದರೆ ನಾವು ಹತ್ತಿದ ತಕ್ಷಣವೇ ಹೊರಡ್ತು. ಬಟ್ ಆ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ, ಅಂದರೆ ಒಂದು ಬೋಟ್ ಪಾಸ್ ಆಗಿತ್ತು, ಮತ್ತು ಸ್ವಲ್ಪ ಇನ್ನೊಂದು ಬೋಟ್ ಹತ್ತಿದ್ದಾಗ ಸ್ವಲ್ಪ ಖಾಲಿ ಇತ್ತಲ್ವ, ಅದಕ್ಕೆ ವೆಯ್ಟ್ ಮಾಡಿಬಿಟ್ಟು ಹತ್ತಿಸ್ಕೊಂಡು ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಅದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇವಾಗ ನಾವು ಭಾರತ್ ಮಾಲ್ಗೆ ಬಂದಿದ್ದೀವಿ. ಪಬ್ಬಾಸ್ ಅನ್ನೋ ಹೆಸರು ತುಂಬಾ ಫೇಮಸ್ ಆಗಿದೆ ಐಸ್ ಕ್ರೀಮ್ಗೆ. ಸೊ ಹಾಗಾಗಿ ಪಬ್ಬಾಸ್ ಐಡಿಯಲ್ ಕೆಫೆಗೆ ಬಂದಿದ್ವಿ ಇವತ್ತು. ಇನ್ನೊಂದು ಪಬ್ಬಾಸ್ ಇದೆ, ಅಲ್ಲಿ ಹೋದ್ವಿ, ತುಂಬಾ ರಶ್ ಇತ್ತು. ಸೊ ಹಾಗಾಗಿ ಅಲ್ಲಿ ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ ನಾವು ಭಾರತ್ ಮಾಲಲ್ಲಿರುವ ಪಬ್ಬಾಸ್ ಐಡಿಯಲ್ ಕೆಫೆಗೆ. ಇಲ್ಲಿ ನಾವು ಫಸ್ಟ್ ಆರ್ಡ್ರ್ ಮಾಡಿರೋದು ದಿಲ್ಖುಷ್. ತುಂಬಾ ಟೇಸ್ಟಿಯಾಗಿ ತುಂಬ ಡಿಫ್ರೆಂಟಾಗಿತ್ತು. ನಾನು ಒಂದು ಸಲ ಅಂದರೆ ನಮ್ಮೂರಲ್ಲಿ ತಿಂದಿದ್ದೀನಿ, ಅದು ಬೇರೆ ಥರ ಇರುತ್ತೆ, ಇದು ಬೇರೆ ಥರ ಇತ್ತು. ಹಾಗೆ ಕೆಲವು ಐಟಮನ್ನೆಲ್ಲ ನಾವು ಆರ್ಡ್ರ್ ಮಾಡಿದ್ವಿ, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ಕೆಲವು ಐಸ್ ಕ್ರೀಮ್ ತಿಂದ್ವಿ, ಹಾಗೆ ಸ್ವಲ್ಪ ಕಟ್ಲೆಟ್ಟು, ಸಮೋಸ, ಸ್ಯಾಂಡ್ವಿಚ್ ಆ ಥರದ್ದೆಲ್ಲ ಆರ್ಡ್ರ್ ಮಾಡಿದ್ವಿ. ಎಲ್ಲವೂ ಕೂಡ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬೀಚಿಗೆ ಹೋದಾಗ ಯಾಕೆ ಏನು ತಿನ್ನಲಿಲ್ಲ ಅಂತ ಹೇಳಿದ್ರೆ, ನನ್ನ ಮೈಂಡಲ್ಲಿ ಮೊದಲೇ ನಾವು ಪ್ರಿಪೇರ್ ಆಗಿದ್ವಿ ಇಲ್ಲಿ ಹೋಗಬೇಕು, ಅದಕ್ಕೇ ನಾವು ಅಲ್ಲೇನು ತಿನ್ನೋಕ್ಕೆ ಹೋಗಲಿಲ್ಲ, ಸೀದಾ ಪಬ್ಬಾಸ್ಗೆ ಬಂದ್ವಿ. ಹಾಗೆ ಐಸ್ ಕ್ರೀಮಲ್ಲಿ ತುಂಬ ವೆರೈಟಿ ತೊಗೊಂಡ್ವಿ. ಇದು ಪ್ಯಾರಾಫಿಟ್ ಅಂತ, ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು, ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಹಾಗೆ ಗಡ್ಬಡ್, ಹಾಗೆ ಫ್ರೂಟ್ ಸಲಾಡ್ ಆ ಥರದ್ದು ಎಲ್ಲ ತೊಗೊಂಡ್ವಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ ಎಲ್ಲ ಐಸ್ ಕ್ರೀಮು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಇನ್ನೊಂದು. ಬಾಯ್.